ನಮಸ್ಕಾರ ದೋಸ್ತ್, ಹೇಗಿದ್ದೀರೆಲ್ಲರೂ? ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಸ್ನೇಹಿತರೆ, ನಟ ಡಿ ಬಾಸ್ ದರ್ಶನ್ ಅವರಿಗೆ ಅವರ ಅಭಿಮಾನಿಗಳೇ ಕಂಟಕವಾದ. ಹೌದು, ಆಯ್ತು ನೋಡಿ, ಮಾತಾಡ್ಲಾ ಬರೀ ನಿಮ್ಮ ಡಿ ಬಾಸ್ ಅಂತ ಹೇಳ್ತಾ ಇದ್ದೀರಾ. ಈ ತರ ಮಾಡೇ ಹಾಳು ಮಾಡ್ಕೋತಾ ಇದ್ದೀರಾ ನೀವು. ಸ್ವಲ್ಪ ಸುಮ್ಮನೆ ಸದ್ಯ ನಡೆಯುತ್ತಿರುವಂತಹ ಘಟನೆಗಳನ್ನ ಗಮನಿಸಿದ್ರೆ ಈ ಒಂದು ಸೆಂಟೆನ್ಸ್ ಅಥವಾ ಈ ಒಂದು ಲೈನ್ ನಿಜ ಅನ್ಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಒಂದು ವಾರದ ಹಿಂದೆಯಷ್ಟೇ ಡಿ.ಕೆ. ಶಿವಕುಮಾರ್ ಅವರು ರಾಮನಗರದ ಕರಗೋತ್ಸವದಲ್ಲಿ ಮಾತನಾಡಲು ವೇದಿಕೆ ಮೇಲೆ ಬಂದಾಗ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಕಿರ್ಚಿ ಅವ್ರಿಗೆ ಇರಿಟೇಟೇ ಮಾಡಿಬಿಟ್ರು. ಅವರು ಇರಿಟೇಟ್ ಕೂಡ ಆಗಿ ಒಂದಿಷ್ಟು ನೋಡಿದ್ರು, ತಾಳ್ಮೆಯಿಂದ ಸ್ಪಂದಿಸಿದ್ರು ಅದಕ್ಕೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅವರು ಅಫೆಂಡ್ ಕೂಡ ಆದರು. ನಾನು ಬಂದಾಗ ಸ್ಟೇಜ್ ಮೇಲೆ ಯಾರೋ ಡಿ ಬಾಸ್ ಅಂತ ಇವ್ರನ್ನ ಘೋಷಣೆ ಕೂಗ್ತಾ ಇದ್ದಾರೆ, ಏನಿದು ಅವ್ರಿಗೂ ಕೂಡ ಒಂದು ಇನ್ಸಲ್ಟ್ ಅನ್ನೋದು ಆಯಿತು. ಅವರು ಕೂಡ ಅದನ್ನು ಸೀರಿಯಸ್ ಆಗಿ ತಗೊಂಡ್ರು. ಅಲ್ಲಿ ಅವಶ್ಯಕತೆ ಇರಲಿಲ್ಲ ಯಾವುದೇ ಒಂದು ಅಭಿಮಾನಿಗಳಿಗೆ ಕಿರ್ಚೋದು, ಈ ರೀತಿ ಹೋದಲ್ಲಿ ಬಂದಲ್ಲಿ ಅನ್ನೋದೆಲ್ಲ. ಅದು ಕರ್ನಾಟಕದ ಮುಖ್ಯಮಂತ್ರಿ ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿರ್ತಾರೆ, ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಸೈಲೆಂಟ್ ಆಗಿರ್ತಾರೆ. ಸೊ ಇವರೇ ಅಭಿಮಾನಿಗಳೇ ಹೋಗಿ ಎಲ್ಲೋ ಇರುವಂತಹ ನಟ ದರ್ಶನ್ ಅವರ ಹೆಸರನ್ನ ತಂದು ಅವರನ್ನು ಒಂದು ಪಾಯಿಂಟ್ ಔಟ್ ಮಾಡುವಂತಹ, ಅವರಿಗೆ ಮತ್ತಷ್ಟು ಅವರ ಒಂದು ಕೇಸಿಗೆ ಈಗಾಗಲೇ ಏನು ಅವರು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಒಂದಿಷ್ಟು ಮತ್ತಷ್ಟು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ತರಿಸುವಂತಹ ಒಂದು ಸಂಗತಿ ಇದಾಗಿತ್ತು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಸದ್ಯಕ್ಕೆ ಆಗಿರುವಂತಹ ಒಂದು ವಿಷಯ, ರೀಸೆಂಟಾಗಿ ಆಗಿರುವಂಥದ್ದು. ನಾವು ಸ್ವಲ್ಪ ಹಿಂದೆ ಹೋದ್ರೆ ರೀಸೆಂಟ್ ಆಗಿನೇ ಸ್ವಲ್ಪ ತಿಂಗಳ ಹಿಂದೆಯಷ್ಟೇ ನಟ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಒಂದು ಬಂಧನವಾದಾಗ, ಅವರ ಒಂದು ಬಂಧನವಾದಾಗ ನಟಿ ರಮ್ಯಾ ಅವರು ಸಾಕಷ್ಟು ಪೋಸ್ಟ್ಗಳನ್ನು ಮಾಡ್ತಾರೆ, ವಿಡಿಯೋಗಳನ್ನು ಮಾಡಿ ಹಾಕ್ತಾರೆ. ನ್ಯಾಯ ಎಲ್ರಿಗೂ ಒಂದೇ, ಅವರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಈ ರೀತಿ ದರ್ಶನ್ ಅವರ ವಿರುದ್ಧ ಒಂದಿಷ್ಟು ಮಾತುಗಳನ್ನು, ಸ್ಟೇಟ್ಮೆಂಟ್ಗಳನ್ನು, ಪೋಸ್ಟ್ಗಳನ್ನು ಹಾಕ್ತಾರೆ. ಸೊ ಇದಕ್ಕೂ ಕೂಡ ಕೆಂಡಾಮಂಡಲದಂತಹ ಅಭಿಮಾನಿಗಳು ಏನು ಮಾಡ್ತಾರೆ, ಅವರಿಗೆ ಕೆಟ್ಟ ಕಮೆಂಟ್ ಮಾಡೋದಾಗಿರಲಿ ಅಥವಾ ಒಂದಿಷ್ಟು ಥ್ರೆಟ್ ಮಾಡೋದಾಗಲಿ, ಲೈಫ್ ಥ್ರೆಟ್ ಮಾಡೋದಾಗಿರಲಿ, ಬೆದರಿಕೆಗಳಾಗಿರಲಿ, ಈ ರೀತಿಯಾಗಿ ಹೊಲಸು ಪದಗಳನ್ನ ಮೆಸೇಜ್ ಮಾಡೋದಾಗಿರಲಿ, ಬೈಯೋದಾಗಿರಲಿ, ಕೆಟ್ಟ ಮಾತಲ್ಲಿ, ಹೀಗೆ ಸಾಕಷ್ಟು ರಾಮಾಯಣ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಟಿ ಕೂಡ ಸುಮ್ಮನೆ ಆಗೋದಿಲ್ಲ. ಅವರು ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಒಂದಿಷ್ಟು ಕಂಪ್ಲೇಂಟ್ ಲಾಂಚ್ ಮಾಡಿ, ಸೈಬರ್ ಕ್ರೈಮ್ನಲ್ಲಿ ಒಂದಿಷ್ಟು ಜನಗಳನ್ನ ಕರೆಸಿ ಅವರಿಗೆ ಒಂದಿಷ್ಟು ಮಾಡಿ ಚೆನ್ನಾಗಿ ಪೊಲೀಸರ ಕಡೆಯಿಂದ, ಈ ರೀತಿ ಸಾಕಷ್ಟು ಇನ್ಸಿಡೆಂಟ್ಗಳಾಗಿದೆ. ಇದು ಕೇವಲ ಒಂದಿಷ್ಟು ನೆನಪು ಮಾಡ್ಕೊಳ್ಳೋದಾದರೆ ಈ ರೀತಿಯಾದಂಥ ಮೇಜರ್ ಇನ್ಸಿಡೆಂಟ್ಗಳು ಸಿಗ್ತವೆ. ಸರಿ ಆಯಿತು, ಹೋದಲ್ಲಿ ಬಂದಲ್ಲೆಲ್ಲ ಡಿ ಬಾಸ್ ಅಂತ ಕಿರ್ಚಿದ್ರೆ, ಘೋಷಣೆ ಕೂಗಿದ್ರೆ ಡಿ ಬಾಸ್ ಈಚೆ ಬರ್ತಾರಾ? ದರ್ಶನ್ ಈಚೆ ಬರ್ತಾರಾ? ಅವ್ರ ಪ್ರಕರಣ ಖುಲಾಸೆ ಆಗೋಗುತ್ತಾ? ಇಲ್ಲ. ಆದರೂ ಕೂಡ ಯಾಕೆ ಈ ರೀತಿಯಾಗಿ ಅಭಿಮಾನವನ್ನು ಮೆರೀತಿದ್ದಾರೆ ಒಂದಿಷ್ಟು ಜನಗಳು ಅನ್ನೋದು ನನಗೆ ಎಲ್ಲೋ ಒಂದು ಕಡೆ ಸಂಶಯ. ಇವ್ರು ಯಾರು ಅಭಿಮಾನಿಗಳಂತೂ ಅಲ್ಲ, ನನ್ಗನ್ಸೋ ಪ್ರಕಾರ ಇವ್ರು ಯಾರು ಅಭಿಮಾನಿಗಳಲ್ಲ. ನಿಜವಾದ ಅಭಿಮಾನಿಗಳು ಯಾರು ಈ ರೀತಿಯಾದಂತಹ ಹುಚ್ಚಾಟ, ಈ ರೀತಿಯಾಗಿ ಮತ್ತಷ್ಟು ಅವರಿಗೆ ತೊಂದರೆ ಉಂಟು ಮಾಡುವಂತಹ ಕೆಲಸವನ್ನ ಮಾಡೋದಿಲ್ಲ. ರೀಸೆಂಟ್ ಆಗಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಇನ್ಸ್ಟಾಗ್ರಾಮಲ್ಲಿ. ಏನಂದ್ರೆ, ವಿಜಯಲಕ್ಷ್ಮಿ ಅವರು ಕೂಡ ಯಾರೋ ಒಬ್ಬ ಅಭಿಮಾನಿಯ ಮದುವೆಗೆ ಹೋಗಿರ್ತಾರೆ, ರಿಸೆಪ್ಷನ್ಗೆ. ಅಲ್ಲೂ ಕೂಡ ಡಿ ಬಾಸ್ ಅಂತ ಕಿರ್ಚಿ ಅವರು ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ. ನೀವು ಈ ವಿಡಿಯೋದಲ್ಲಿ ಆ ಒಂದು ವಿಡಿಯೋವನ್ನು ಕೂಡ ನೋಡ್ಬೋದು. ಇದನ್ನ ನೀವು ಕಂಟ್ರೋಲ್ ಮಾಡ್ಕೊಬೇಕು, ಇದರಿಂದ ಅವ್ರು ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸ್ವತಃ ವಿಜಯಲಕ್ಷ್ಮಿ ಅವರು ಕೂಡ ಹೇಳ್ತಾರೆ ಇದನ್ನು. ಮತ್ತಿನ್ನೇನು ಬೇಕು ಸ್ವಾಮಿ? ಸೊ ಹೀಗಾಗಿ ಒಂದಿಷ್ಟು ಅರ್ಥ ಆಗುತ್ತೆ ನಟ ದರ್ಶನ್ ಅವರಿಗೆ ಇರುವಂತಹ ಫ್ಯಾನ್ ಬೇಸ್, ಅವರಿಗಿರುವಂತಹ ಕ್ರೇಜು ಕರ್ನಾಟಕದಲ್ಲಿ ಅವ್ರಿಗವರೇ ಸಾಟಿ. ಆದರೆ ಹೋದಲ್ಲಿ ಬಂದಲ್ಲೆಲ್ಲ ಈ ರೀತಿಯಾಗಿ ಕಿರ್ಚೋದು, ಈ ರೀತಿಯಾಗಿ ಅವರ ಬಗ್ಗೆ ಮಾತನಾಡೋದು, ಈ ರೀತಿಯಾಗಿ ಬೇರೆಯವ್ರಿಗೆ ಅಪಮಾನ ಮಾಡೋದು ಅವರು ವೇದಿಕೆ ಮೇಲಿರುವಂಥ ಸಂದರ್ಭದಲ್ಲಿ, ಇದು ನಿಜಕ್ಕೂ ಅವರಿಗೆ ತೊಂದರೆ ಮಾಡುತ್ತೆ ಹೊರತು ಆ ಒಂದು ಪ್ರಕರಣಕ್ಕೆ ಇನ್ನೂ ಒಂದಿಷ್ಟು ಲೇಟ್ ಆಗುತ್ತೆ ಅಥವಾ ಇನ್ನೂ ಒಂದಿಷ್ಟು ಗಾಯವನ್ನು ಮಾಡುತ್ತೆ ಹೊರತು ಯಾವುದೇ ಉಪಯೋಗ ಇಲ್ಲ ಇದರಿಂದ. ಸೊ ಹೀಗಾಗಿ ಈ ಒಂದು ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ, ಈ ದುರಾಭಿಮಾನವನ್ನು ಬಿಟ್ಬಿಡಿ, ಈ ಒಂದು ಅಂಧಾಭಿಮಾನವನ್ನು ಬಿಟ್ಟು ದಯವಿಟ್ಟು ಶಾಂತ ರೀತಿಯಿಂದ ಇರಿ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರು ಖಂಡಿತ ಶಿಕ್ಷೆ ಆಗುತ್ತೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆಯನ್ನ ಇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕೂಡ ನನಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.